ನಮಸ್ತೆ ಗೆಳೆಯರೆ, ಮಧು ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾರೆ ಬಂದ್ಬಿಟ್ಟು ಟೊಯೋಟೋ ಇನೋವಾ ಕ್ರಿಸ್ಟಾ ಡೀಸೆಲ್ ಗಾಡಿ. ಇದು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಯಾವುದೇ ಗಾಡಿಗಾದರೂ IMT ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. IMT ಅಂದರೆ ಆ ಕ್ಲಚ್ನ ಆಟೋಮೆಟಿಕ್ ಮಾಡೋದು. ಗೇರ್ ನೀವು ಹಾಕಲೇಬೇಕು, ಕ್ಲಚ್ ಆಟೋಮೆಟಿಕ್ ಆಪ್ರೇಟ್ ಆಗುತ್ತೆ. ಟ್ರಾಫಿಕಲ್ಲೆಲ್ಲ ಅದೇ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗುತ್ತೆ. ಆ ಥರ ಮಾಡಿರೋದು ನೀವು ನೋಡ್ಬೋದು. ಫಿಟ್ಟಿಂಗ್ ಎಲ್ಲ ಫಿನಿಶಿಂಗ್ ಎಲ್ಲ ಯಾವ ಥರ ಬಂದಿದೆ ಅಂತ ನಿಮಗೆಲ್ಲೂ ಕಾಣುವುದೇ ಇಲ್ಲ. ಫಿಟ್ಟಿಂಗ್ ಆಗಿರೋದು ನೋಡಿ. ಇದು ಎಂಟ್ರೆನ್ಸು. ಎಲ್ಲಾರ ನಿಮಗೆ ಕಾಣ್ತಿದೆಯಾ? ಏನಾರು ಕೆಲಸ ಆಗಿರೋದಿಲ್ಲ, ಎಲ್ಲೂ ಇಲ್ಲ. ವೆರಿ ಸಿಂಪಲಾಗಿ ಕಂಪ್ನಿಯಿಂದ ಒರಿಜಿನಲ್ ಏನು ಬರುತ್ತೋ ಅದೇ ಥರ ಇರುತ್ತೆ. ಈ ಥರ ಆಟೋಮೆಟಿಕ್ ಕ್ಲಚ್ ಹಾಕ್ಸ್ಕೊಳ್ಳಿ. ನೋಡಿ ಹಿಂಗೆ ಸ್ಟಾರ್ಟ್ ಮಾಡೋದು ಈ ಥರ ಅಷ್ಟೇ. ನೋಡಿ ನೋಡಿ ನಾನು ಕಾಲು ಆ್ಯಕ್ಚುಲಿ ಇಲ್ಲೇ ಇಟ್ಟಿದ್ದೀನಿ, ಎರಡೂ ಕಾಲು ಇಲ್ಲೇ ಇಟ್ಟಿದ್ದೀನಿ, ನೀವು ನೋಡ್ಬೋದು. ನೋಡಿ ನಾನು ಸ್ಟಾರ್ಟ್ ಮಾಡ್ತೀನಿ ಇವಾಗ. ನೋಡಿ ಈ ಥರ ಇಲ್ಲಿ ನೋಡಿ, ಇಲ್ಲಿ ಬ್ಲಾಕ್ ಕಲರ್ ಚಿಕ್ಕ ಸ್ಟ್ರಿಪ್ ಇದೆ ನೋಡಿ, ಈ ಥರ ಕಾಣುತ್ತೆ. ಈ ಥರ ಟಚ್ ಮಾಡಿ ಗೇರ್ಗೆ ಹಾಕಿ ಬಿಟ್ರೆ ಸಾಕು. ನೋಡಿ ಈ ಥರ ಮೂವ್ ಆಗ್ತಾ ಇರುತ್ತೆ ಗಾಡಿ. ನೀವು ಇಲ್ಲಿ ನೋಡ್ಬೋದು, ಈ ಥರ ಮೂವ್ ಆಗ್ತಾ ಇರುತ್ತೆ ಗಾಡಿ. ಅದ್ರ ಪಾಡ್ಗೆ ಅದು ಮೂವ್ ಆಗಿ ಹೋಗ್ತಾ ಇರುತ್ತೆ. ನೀವು ಅಷ್ಟೇ ನೋಡಿ ಈ ಥರ ನೋಡಿ, ಹಿಂಗೆ ಬ್ರೇಕ್ ಬಿಟ್ಟರೆ ಸಾಕು ಮೂವ್ ಆಗುತ್ತೆ. ಈ ಥರ ನೀವು ಅಷ್ಟೇ ಈ ಥರ ಆಟೋಮೆಟಿಕ್ ಕ್ಲಚ್ನ ಮಾಡಿಸ್ಕೊಳ್ಳಿ. ಆರಾಮ ಸಿಟಿಯಲ್ಲಿ ಗಾಡಿ ಓಡಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಸಿಟಿ ಕ್ಲಚ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನೋಡಿ, ರಿವರ್ಸ್ ಗೇರ್ ನೋಡಿ, ನಾನು ಕಾಲು ಇಲ್ಲೇ ಇಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ನೆಲ ನೋಡಿ, ಸರ್ಫೇಸ್ ನೋಡಿ, ಮೂವ್ ಆಗ್ತಾ ಇದೆ ನೋಡಿ, ಮೂವ್ ಆಗ್ತಾ ಇದೆ ನೋಡಿ. ನಾನು ಏನೂ ಮಾಡ್ತಿಲ್ಲ, ಕಾಲು ಇಲ್ಲಿ ನೋಡಿ, ಇಲ್ಲೇ ಇಟ್ಟಿದ್ದೀನಿ, ಕಾಲು ಖಾಲಿ ಇದೆ. ಹಿಂಗೆ ಬ್ರೇಕ್ ಬಿಟ್ಟರೆ ಸಾಕು ಮೂವ್ ಆಗುತ್ತೆ. ಈ ಥರ ಆಟೋಮೆಟಿಕ್ಕಾಗಿ ಗಾಡಿ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋ ತಿಳಿಸ್ತೀನಿ. ಏನೋ ಮಾಹಿತಿ ಬೇಕಾದ್ರೆ ತೋರಿಸೋಂಥ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ. ಫುಲ್ ವಿಡಿಯೋಗಾಗಿ ಮತ್ತೊಂದು ವಿಡಿಯೋ ಇರುತ್ತೆ, ಫುಲ್ ವಿಡಿಯೋ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು.